ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವುದಪ್ಪ ಅಂದ್ರೆ ಬಾದಾಮಿ ಚಾಲುಕ್ಯರು. GK 360 76ನೇ ಕ್ಲಾಸ್ ವಿದ್ಯಾರ್ಥಿ. ಕರ್ನಾಟಕದ ಇತಿಹಾಸದ ಮೇಲೆ ಬಂದ ಒಂದು ಮನೆತನ ಯಾವುದಪ್ಪ ಅಂದ್ರೆ ಬಾದಾಮಿ ಚಾಲುಕ್ಯರು. ಈ ಬಾದಾಮಿ ಚಾಲುಕ್ಯರು ಎಲ್ಲಿಂದ ಎಲ್ಲಿವರೆಗೆ ಆಳಿದ್ರಪ್ಪ ಅಂದ್ರೆ 535ರಿಂದ 757ರ ಇಸ್ವಿವರೆಗೆ ಆಳಿದರು ವಿದ್ಯಾರ್ಥಿಗಳು. ಯಾಕಂದ್ರೆ ಬಾದಾಮಿ ಚಾಲುಕ್ಯರು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಲ್ಲಿ ಅನೇಕ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಬಾದಾಮಿಯ ಒಂದು ಸೈನ್ಯವನ್ನು, ಬಾದಾಮಿಯ ಒಂದು ಚಾಲುಕ್ಯ ಸೈನ್ಯವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಕರ್ನಾಟಕದ ಬಲ ಎಂದು ಕರೆಯುತ್ತೇವೆ. ಇದು ಪೊಲೀಸ್ ಕಾನ್ಸ್ಟೇಬಲ್ ಡೈರೆಕ್ಟ್ ಕ್ವಶನ್ ಆಗಿದೆ. ಕರ್ನಾಟಕದ ಬಲ ಎಂದು ಕರೆಯುತ್ತೇವೆ. ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕದ ಬಲ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ. ಅದೇ ರೀತಿ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರಪ್ಪ ಅಂದ್ರೆ ಜಯಸಿಂಹ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ಇಮ್ಮಡಿ ಪುಲಕೇಶಿ ವಿದ್ಯಾರ್ಥಿಗಳೇ. ಯಾಕಂದ್ರೆ ಆತ ತುಂಬಾ ಧೈರ್ಯಶಾಲಿ ಮತ್ತು ವೀರಾವೇಶದಿಂದ ಹೋರಾಟವನ್ನು ಮಾಡುತ್ತಿದ್ದನು. ಅದೇ ರೀತಿ ನರ್ಮದಾ ಒಂದು ಕದನದಲ್ಲಿ ಹರ್ಷವರ್ಧನನ್ನು ಸೋಲಿಸಿ ಪರಮೇಶ್ವರ ಎಂಬ ಬಿರುದನ್ನು ಪಡೆದನು. 630ರಿಂದ 34ರವರೆಗೆ ನರ್ಮದಾ ಕದನ ನಡೆಯಿತು. ಆ ಒಂದು ಯುದ್ಧದಲ್ಲಿ ಇಮ್ಮಡಿ ಪುಲಕೇಶನಿಗೆ ಜಯವಾಯಿತು. ಅದರಿಂದ ಅದನ್ನು ಪರಮೇಶ್ವರ ಎಂಬ ಬಿರುದು ಕೂಡ ಸಿಕ್ಕಿದೆ. ಆತನನ್ನು ದಕ್ಷಿಣ ಪತೇಶ್ವರ ಎಂದು ಕೂಡ ಕರೆಯುತ್ತೇವೆ. ಈ ಒಂದು ಬಾದಾಮಿ ಚಾಲುಕ್ಯರ ಮೇಲೆ ಹಲವಾರು ಕ್ವಶನ್ಗಳು ಬಂದಿವೆ. ದಯವಿಟ್ಟು ಕ್ಲಾಸ್ ಅನ್ನು ನೀಟಾಗಿ ಕೇಳಿ ವಿದ್ಯಾರ್ಥಿಗಳು. ಅದೇ ರೀತಿ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರಪ್ಪ ಅಂದ್ರೆ ಜಯಸಿಂಹ. ಇದು ಸಾಕಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರಪ್ಪ ಅಂದ್ರೆ ಜಯಸಿಂಹ. ಅದೇ ರೀತಿ ಇವರ ಒಂದು ಶಾಸನ ಬಾದಾಮಿ ಬಂಡೆಗಲ್ಲು ಶಾಸನ ಎಷ್ಟರಲ್ಲಿ ರಚನೆ ಆಯ್ತಪ್ಪ ಅಂದ್ರೆ 543 ವಿದ್ಯಾರ್ಥಿಗಳು. ಈ ಬಂಡೆಗಲ್ಲು ಶಾಸನವನ್ನು ಕೆತ್ತಿಸಿದ ಅರಸ ಯಾರಪ್ಪ ಅಂದ್ರೆ ಒಂದನೇ ಪುಲಕೇಶಿ. ಬಾದಾಮಿ ಒಂದು ಬಂಡೆಗಲ್ಲು ಶಾಸನವನ್ನು ಕೆತ್ತಿಸಿದ ಅರಸ ಯಾರಪ್ಪ ಅಂದ್ರೆ ಒಂದನೇ ಪುಲಕೇಶಿ. ಈ ಒಂದನೇ ಪುಲಕೇಶಿಯನ್ನು ನಾವು ಏನೆಂದು ಕರೆಯುತ್ತೇವೆ ಅಂದ್ರೆ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಎಂದು ಕರೆಯುತ್ತೇವೆ. ಇದು ಕೂಡ ಕ್ವಶನ್ ಆಗಿದೆ. ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಯಾರಪ್ಪ ಅಂದ್ರೆ ಒಂದನೇ ಪುಲಕೇಶಿ. ಈ ಪುಲಕೇಶಿ ಬಾದಾಮಿ ಬಂಡೆಗಲ್ಲು ಶಾಸನವನ್ನು ಕೆತ್ತಿಸಿದ ಹೆಸರಲ್ಲಪ್ಪ ಅಂದ್ರೆ 543ರಲ್ಲಿ ಬಾದಾಮಿ ಬಂಡೆಗಲ್ಲು ಶಾಸನ ಕೆತ್ತಿಸಿದ ವಿದ್ಯಾರ್ಥಿಗಳೇ. ಸಾಕಷ್ಟು ಎಕ್ಸಾಂಪಲ್ ಕ್ವಶನ್ ಆಗಿದೆ. ಅದೇ ರೀತಿ ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬಾದಾಮಿ. ಈ ಬಾದಾಮಿಯನ್ನು ಹಿಂದೆ ಏನೆಂದು ಕರೀತಿದ್ದಾರಪ್ಪ ಅಂದ್ರೆ ವಾತಾಪಿ ಎಂದು ಕರೀತಿದ್ದರು. ವಾತಾಪಿ ಎಂದು ಕರೀತಿದ್ದರು. ಬಾದಾಮಿಯನ್ನು ಹಿಂದೆ ವಾತಾಪಿ ಎಂದು ಕರೀತಿದ್ದರು. ಇದು ಕೂಡ ಕೇಳಿದ್ದಾರೆ. ಬಾದಾಮಿಯ ಹಿಂದಿನ ಹೆಸರು ಏನಪ್ಪ ಅಂದ್ರೆ ವಾತಾಪಿ. ಅದೇ ರೀತಿ ವಿದ್ಯಾರ್ಥಿಗಳೇ ಬಾದಾಮಿಯ ಲಾಂಛನ, ಬಾದಾಮಿ ಚಾಲುಕ್ಯರ ಲಾಂಛನ ಯಾವ್ದಪ್ಪ ಅಂದ್ರೆ ವರಹ. ಬಾದಾಮಿ ಚಾಲುಕ್ಯರ ಲಾಂಛನ ಯಾವ್ದಪ್ಪ ಅಂದ್ರೆ ವರಹ. ಅದೇ ರೀತಿ ಬಾದಾಮಿ ಚಾಲುಕ್ಯರ ಸೈನ್ಯ ಏನೆಂದು ಕರೀತೇವೆ ಅಂದ್ರೆ ಕರ್ನಾಟಕದ ಬಲ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ ಬಾದಾಮಿ ಚಾಲುಕ್ಯರ ಮಂತ್ರಿ ಮಂಡಳ ವ್ಯವಸ್ಥೆ ವಿದ್ಯಾರ್ಥಿಗಳೇ. ಯಾಕಂದ್ರೆ ಮಹಾಪ್ರಧಾನವನ್ನು ಪ್ರಧಾನಮಂತ್ರಿ ಎಂದು PM ಎಂದು ಕರೆಯುತ್ತಾರೆ. ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ, ಮಂತ್ರಿಮಂಡಲ ವ್ಯವಸ್ಥೆಯಲ್ಲಿ ಆಗ ಪ್ರಧಾನಮಂತ್ರಿಯನ್ನು ಮಹಾಪ್ರಧಾನ ಎಂದು ಕರೆಯುತ್ತೇವೆ. ಅದೇ ರೀತಿ ಸೈನಿಕ ವ್ಯವಹಾರವನ್ನು ದಂಡನಾಯಕ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದೇಶಾಂಗ ಮಂತ್ರಿಯನ್ನು ಬಾದಾಮಿ ಚಾಲುಕ್ಯರ ಒಂದು ಆಡಳಿತದಲ್ಲಿ ಏನೆಂದು ಕರೆಯುತ್ತಾರಪ್ಪ ಅಂದ್ರೆ ಮಹಾಸಂಧಿ ವಿಗ್ರಹಿ ಎಂದು ಕರೆಯುತ್ತೇವೆ. ಅದೇ ರೀತಿ ಶಿಖರಣ ಎಂದರೆ ಕಂದಾಯ ಮಂತ್ರಿ. ಅದೇ ರೀತಿ ಕರಿತುರಗ ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಕರಿತುರಗವನ್ನು ಪಶುಸಂಗೋಪನೆಯ ಮಂತ್ರಿ ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಎಲ್ಲಿ ಕೇಳಿದ್ದಾರಪ್ಪ ಅಂದ್ರೆ FDA ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳೇ. ಕವಿತುರಗವನ್ನು ಪಶುಸಂಗೋಪನಾ ಮಂತ್ರಿ ಎಂದು ಕರೆಯುತ್ತೇವೆ. ಅದೇ ರೀತಿ ಹೆರಿ ಸಂಧಿ ವಿಗ್ರಹ ಅಂದ್ರೆ ವಾಣಿಜ್ಯ ಮಂತ್ರಿ. ಹೆರಿ ಸಂಧಿ ವಿಗ್ರಹ ಅಂದ್ರೆ ವಾಣಿಜ್ಯ ಮಂತ್ರಿ ವಿದ್ಯಾರ್ಥಿಗಳೇ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅದೇ ರೀತಿ ಈ ಒಂದು ಬಾದಾಮಿಯ ಚಾಲುಕ್ಯರ ಒಂದು ಚಿತ್ರಕಲೆಯ ಪಿತಾಮಹ. ಈ ಒಂದು ಚಿತ್ರಕಲೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತೇವೆ ಅಂದ್ರೆ ಮಂಗಲೇಶ. ಇದನ್ನು ಬಾದಾಮಿ ಚಾಲುಕ್ಯರ ಚಿತ್ರಕಲೆಯ ಪಿತಾಮಹ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಬಾದಾಮಿ ಚಾಲುಕ್ಯರು ಐಹೊಳೆಯಲ್ಲೂ ಕೂಡ ಅನೇಕ ದೇವಾಲಯಗಳನ್ನು ಕಟ್ಟಿಸಿದರು. ಅದೇ ರೀತಿ ವಿದ್ಯಾರ್ಥಿಗಳೇ ಇಮ್ಮಡಿ ಪುಲಕೇಶಿ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ಇಮ್ಮಡಿ ಪುಲಕೇಶಿ ವಿದ್ಯಾರ್ಥಿಗಳೇ. ಪ್ರಸಿದ್ಧ ಅರಸ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಅಂದ್ರೂ ಕೂಡ ಒಂದೇ, ಎರಡನೇ ಪುಲಕೇಶಿ ಅಂದ್ರೂ ಕೂಡ ಒಂದೇ. ಎಕ್ಸಾಮ್ ಅಲ್ಲಿ ಎರಡನೇ ಪುಲಕೇಶಿ ಕೂಡ ಕೇಳಿದ್ದಾರೆ ಮತ್ತು ಇಮ್ಮಡಿ ಪುಲಕೇಶಿ ಕೂಡ ಒಂದೇ. ಎರಡನೇ ಪುಲಕೇಶಿ ಒಂದೇ. ಈ ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ ನಡುವೆ ಒಂದು ಕದನ ಆಗುತ್ತದೆ. ಹರ್ಷವರ್ಧನ ಯಾವ ಕದನಪ್ಪ ಅಂದ್ರೆ ನರ್ಮದಾ ಕದನ ವಿದ್ಯಾರ್ಥಿಗಳ ಹೆಸರಲ್ಲಪ್ಪ ಅಂದ್ರೆ 630ರಿಂದ 34ರವರೆಗೆ ಈ ಕದನ ನಡೆಯಿತು. ಈ ಕದನದಲ್ಲಿ ಸೋತ ವ್ಯಕ್ತಿ ಯಾರಪ್ಪ ಅಂದ್ರೆ ಹರ್ಷವರ್ಧನ. ಅದೇ ರೀತಿ ಗೆದ್ದ ವ್ಯಕ್ತಿ ಇಮ್ಮಡಿ ಪುಲಕೇಶಿ. ಆ ಒಂದು ಯುದ್ಧದಲ್ಲಿ ಗೆದ್ದ ಆತನಿಗೆ ಯಾವ ಬಿರುದು ಬಂದಿದೆ? ಸಾಕಷ್ಟು ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗ್ತಾರೆ ವಿದ್ಯಾರ್ಥಿಗಳು. ದಕ್ಷಿಣ ಪತೇಶ್ವರ ಬಂದಿಲ್ಲ, ಪರಮೇಶ್ವರ ಎಂಬ ಬಿರುದು ಬಂದಿದೆ. ಅದರಲ್ಲಿ ಇದ್ದ ಫೇಮಸ್ ಬಿರುದು ಯಾವ್ದಪ್ಪ ಅಂದ್ರೆ ದಕ್ಷಿಣ ಪತೇಶ್ವರ. ಇದು ಎಕ್ಸಾಮ್ ಅಲ್ಲಿ ಪದೇ ರಿಪೀಟ್ ಆಗಿದೆ. ಆದ್ದರಿಂದ ಈ ಒಂದು ಕದನದಲ್ಲಿ ಬಂದ ಬಿರುದು ಪರಮೇಶ್ವರ ವಿದ್ಯಾರ್ಥಿಗಳೇ. ಪರಮೇಶ್ವರ ಎಂಬ ಬಿರುದು ಇಮ್ಮಡಿ ಪುಲಕೇಶಿಗೆ ಬಂದಿದೆ ಈ ಯುದ್ಧದ ಸಮಯದಲ್ಲಿ. ಅದೇ ರೀತಿ ದಕ್ಷಿಣ ಪತೇಶ್ವರ ಎಂದು ಇಮ್ಮಡಿ ಪುಲಕೇಶಿಯನ್ನು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ ಉತ್ತರ ಪತೇಶ್ವರ ಎಂದು ಹರ್ಷವರ್ಧನನ್ನು ಕರೆಯುತ್ತೇವೆ. ಉತ್ತರ ಪತೇಶ್ವರ ಹರ್ಷವರ್ಧನ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಉತ್ತರ ಪತೇಶ್ವರ ಯಾರಪ್ಪ ಅಂದ್ರೆ ಹರ್ಷವರ್ಧನ. ದಕ್ಷಿಣ ಪತೇಶ್ವರ ಯಾರು? ಇಮ್ಮಡಿ ಪುಲಕೇಶಿ. ಅದೇ ರೀತಿ ನರ್ಮದಾ ಕದನ ಯಾರ ಮಧ್ಯೆ ನಡೆಯುತ್ತೆ ಅಂದರೆ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ ನಡೆಯಿತು. ಆ ಒಂದು ಕದನ ಎಷ್ಟರಲ್ಲಿ ನಡೆಯುತ್ತಪ್ಪ ಅಂದ್ರೆ 630ರಿಂದ 34ರವರೆಗೆ ನಡೆಯಿತು. ಅದೇ ರೀತಿ ವಿದ್ಯಾರ್ಥಿಗಳೇ ಆ ಒಂದು ಕದನದ ಗೆದ್ದ ನಂತರ ಆತನಿಗೆ ಬಂದ ಬಿರುದು ಕೂಡ ಕೇಳಿದ್ದಾರೆ. ಪರಮೇಶ್ವರ ಎಂಬ ಬಿರುದು ಬಂದಿದೆ.
ಅದೇ ರೀತಿ ವಿದ್ಯಾರ್ಥಿಗಳೇ ಇಮ್ಮಡಿ ಪುಲಕೇಶ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ. ಈ ಒಂದು ಎಲ್ಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಮತ್ತೊಮ್ಮೆ ಹೇಳ್ತೀನಿ, ಸ್ಥಾಪಕರು ಯಾರಪ್ಪ ಅಂದ್ರೆ ಜಯಸಿಂಹ. ಶಾಸನ, ಇವರ ಶಾಸನ ಬಾದಾಮಿ ಬಂಡೆಗಲ್ಲು ಶಾಸನ 543ರಲ್ಲಿ ರಚನೆ ಆಗಿದೆ. ಇದನ್ನು ರಚನೆ ಮಾಡಿದ ವ್ಯಕ್ತಿ 1ನೇ ಪುಲಕೇಶಿ. 1ನೇ ಪುಲಕೇಶಿಯನ್ನು ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಎಂದು ಕರೀತೀವಿ. ಅದೇ ರೀತಿ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬಾದಾಮಿ. ಬಾದಾಮಿಯ ಹಿಂದಿನ ಹೆಸರು ವಾತಾಪಿ. ಅದೇ ರೀತಿ ಲಾಂಛನ ಯಾವ್ದಪ್ಪ ಅಂದ್ರೆ ವರಹ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು, ಯಾವುದೇ ಕನ್ಫ್ಯೂಸ್ ಆಗಬೇಡಿ. ಅದೇ ರೀತಿ ಸೈನ್ಯವನ್ನು ಏನಂತ ಕರೀತೀವಿ ಅಂದ್ರೆ ಕರ್ನಾಟಕದ ಬಲ. ಇದು ಸಾಕಷ್ಟು ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿದೆ. ಅದೇ ರೀತಿ ಈ ಒಂದು ಇಮ್ಮಡಿ ಪುಲಕೇಶಿ 630ರಿಂದ 34ರವರೆಗೆ ನರ್ಮದಾ ಕದನದಲ್ಲಿ ಯುದ್ಧವನ್ನು ಸಾರಿದನು. ಆ ಯುದ್ಧದಲ್ಲಿ ಭಾಗವಹಿಸಿದ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ. ವಿಜಯ ಯಾರಿಗೆ ಆಯ್ತಪ್ಪ ಅಂದ್ರೆ ಇಮ್ಮಡಿ ಪುಲಕೇಶನಿಗೆ ಆಯಿತು. ಆಗ ಆ ಸಂದರ್ಭದಲ್ಲಿ ಬಂದ ಬಿರುದು ಯಾವ್ದಪ್ಪ ಅಂದ್ರೆ ಪರಮೇಶ್ವರ. ಇಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ವಿದ್ಯಾರ್ಥಿ ಮಂತ್ರಿಮಂಡಲ ವ್ಯವಸ್ಥೆ. ಬಾದಾಮಿ ಚಾಲುಕ್ಯರ ಮಂತ್ರಿಮಂಡಲ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಯನ್ನು ಮಹಾಪ್ರಧಾನ ಎಂದು ಕರೆಯುತ್ತೇವೆ. ದಂಡನಾಯಕ ಅಂದ್ರೆ ಸೈನಿಕ ವ್ಯವಹಾರವನ್ನು ನೋಡಿಕೊಳ್ಳುವ ವ್ಯಕ್ತಿ. ಅದೇ ರೀತಿ ಮಹಾ ಸಂಧಿ ವಿಗ್ರಹ ಅಂದ್ರೆ ವಿದೇಶಾಂಗ ಮಂತ್ರಿ. ಅದೇ ರೀತಿ ಶ್ರೀಕರ್ಣ ಅಂದ್ರೆ ಕಂದಾಯ ಮಂತ್ರಿ. ಅದೇ ರೀತಿ ಕಾರ್ಯ ತುರಗ ಅಂದ್ರೆ ಪಶು ಸಂಗೋಪನೆ. ಅದೇ ರೀತಿ ಏರಿ ಸಂಧಿ ವಿಗ್ರಹ ಅಂದ್ರೆ ವಾಣಿಜ್ಯ ಮಂತ್ರಿ. ಇವೆಲ್ಲ ಕ್ವಶನ್ ಬಾದಾಮಿ ಚಾಲುಕ್ಯರ ಮೇಲೆ ಹಾಗೆ ವಿದ್ಯಾರ್ಥಿ ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಈ ಕ್ವಶನ್ ಬರ್ಬೋದು, ಬಂದೇ ಬರುತ್ತೆ. ವಿದ್ಯಾರ್ಥಿ ದಯವಿಟ್ಟು ಈ ವಿಡಿಯೋ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿ. ಇಲ್ಲಿಗೆ 76 ವಿಡಿಯೋಗಳು ಮುಕ್ತಾಯವಾಗಿವೆ. ಎಲ್ಲ ವಿಡಿಯೋಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಲ್ಲಿ. ದಯವಿಟ್ಟು ಈ ವಿಡಿಯೋವನ್ನು ನೋಟ್ಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಯಾಕಂದ್ರೆ ನಾನು ಸಾಕಷ್ಟು ಸಲ ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಇನ್ನೊಬ್ಬರಿಗೆ ಕೂಡ ಈ ವಿಡಿಯೋವನ್ನು ತಲುಪಲಿ. ಈ ವಿಡಿಯೋ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕು ವಿದ್ಯಾರ್ಥಿಗಳು. ಎಲ್ಲರೂ ವಿದ್ಯಾವಂತರಾಗಿ ನಮ್ಮ ಮುಂದಿನ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಳಬೇಕು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ.